ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 93 ಮತ್ತು 94ನೆಯ ಅಧ್ಯಾಯಗಳ ಪಂಚಮಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯಗಳಲ್ಲಿ ನವಗ್ರಹ ಹೋಮ ಶಾಂತಿ ವಿಧಾನ, ಅಯುತ ಹೋಮ, ಕೋಟಿ ಹೋಮ, ಲಕ್ಷ ಹೋಮ, ಶತ್ರುನಾಶ, ವಶಕರ್ಮ, ನವಗ್ರಹ ಸ್ವರೂಪ ಕಥನಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವೈಶಂಪಾಯನ ಮುನಿಯು ಮುಂದುವರಿಸಿ ಹೇಳುತ್ತಾನೆ, ಪೂರ್ವ ದಿಕ್ಕಿನ ಬಾಗಿಲ ಬಳಿಯಲ್ಲಿ ಕುಳಿತಿರುವ ಋಗ್ವೇದಿಯು ಉತ್ತರಾಭಿಮುಖವಾಗಿ ರಾತ್ರಿ ಸೂಕ್ತ, ರುದ್ರ ಸೂಕ್ತ, ಪವಮಾನ ಸೂಕ್ತ, ಸುಮಂಗಲ ಸೂಕ್ತ ಮತ್ತು ಶಾಂತಿ ಮಂತ್ರ ಇವುಗಳನ್ನು ಜಪಿಸುವನು. ದಕ್ಷಿಣ ದಿಕ್ಕಿನ ಬಾಗಿಲ ಬಳಿಯಲ್ಲಿರುವ ಯಜುರ್ವೇದಜ್ಞನು ಶಕ್ತಿ ಸೂಕ್ತ, ಶಕ್ರ ಸೂಕ್ತ, ಸೋಮ ಸೂಕ್ತ ಮತ್ತು ಕೂಷ್ಮಾಂಡ ಸೂಕ್ತಗಳನ್ನು, ಶಾಂತಿ ಮಂತ್ರಗಳನ್ನು ಪಾರಾಯಣ ಮಾಡುವನು. ಪಶ್ಚಿಮದಲ್ಲಿರುವ ಸಾಮವೇದಿಯು ಸುವರ್ಣ ಸಾಮ, ವೈರಾಜ ಸಾಮ, ಆಗ್ನೇಯ ಸಾಮ, ರುದ್ರ ಸಂಹಿತಾ ಸಾಮ ಮತ್ತು ಜ್ಯೇಷ್ಠ ಸಾಮಗಳನ್ನು, ಶಾಂತಿ ಮಂತ್ರಗಳನ್ನು ಜಪಿಸುವನು. ಶಾಂತಿ ಸೂಕ್ತ
ಸೌರಸೂಕ್ತ, ಶಾಕುನಕ ಮಂತ್ರ, ಪೌಷ್ಟಿಕ ಮಂತ್ರ, ಮಹಾರಾಜ್ಯ ಮಂತ್ರ ಇವುಗಳನ್ನು ಉತ್ತರದಲ್ಲಿ ಕುಳಿತಿರುವ ಅಥರ್ವಣ ವೇದಜ್ಞನು ಪಠಿಸುವನು. 5 ಅಥವಾ 7 ಜನ ಹೋತೃಗಳು ಹಿಂದೆ ಹೇಳಿರುವ ರೀತಿಯಲ್ಲಿ ಹೋಮವನ್ನು ನಡೆಸುವರು. ಓ ಮುನಿವರ್ಯ, ಸ್ನಾನ ಮಾಡುವಾಗಲೂ ದಾನ ಕೊಡುವಾಗಲೂ ಅದೇ ಮಂತ್ರಗಳನ್ನು ಹೇಳಬೇಕು. ವಸುಗಳನ್ನುದ್ದೇಶಿಸಿ ಮಾಡುವ ಸಂಸ್ರಾವ ಹೋಮದ ವಿಧಾನವು ಮಾತ್ರ ಲಕ್ಷ ಹೋಮದ ಒಂದು ವಿಶೇಷ ಲಕ್ಷಣ. ಈ ರೀತಿಯಾಗಿ ಕೋಟಿ ಹೋಮವನ್ನು ನಡೆಸುವವನು ಸಕಲ ಮನೋರಥಗಳನ್ನು ಪಡೆಯುವನು. ಬಳಿಕ ವಿಷ್ಣುವಿನ ಸಾನ್ನಿಧ್ಯವನ್ನೈದುವನು. ಮೇಲೆ ಹೇಳಿದ 3 ಬಗೆಯ ಗ್ರಹ ಯಜ್ಞಗಳ ವಿಧಾನವನ್ನು ಯಾವನು ಪಠಿಸುವನೋ ಇಲ್ಲವೇ ಕೇಳುವನೋ ಆತನು ಸಕಲ ಪಾಪಗಳನ್ನು ಕಳೆದುಕೊಂಡು ಶುದ್ಧಾತ್ಮನಾಗಿ ಇಂದ್ರನ ಸ್ಥಾನವನ್ನು ಸೇರುವನು. 1018 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಯಾವ ಪುಣ್ಯಫಲವು ಬರುತ್ತದೆಯೋ ಅದನ್ನು ಕೋಟಿ ಹೋಮ ಮಾಡಿದ ಧರ್ಮಜ್ಞನಾದ ಯಜಮಾನನು ಪಡೆಯುವನು. 1000 ಬ್ರಹ್ಮ ಹತ್ಯೆಗಳಿಂದಲೂ ಕೋಟಿಗಟ್ಟಲೆಯ ಭ್ರೂಣ ಹತ್ಯೆಗಳಿಂದಲೂ ಬಂದ ಪಾತಕವು ಕೋಟಿ ಹೋಮವನ್ನು ಮಾಡುವುದರಿಂದ ಪರಿಹಾರವಾಗುವುದೆಂದು ಪರಮೇಶ್ವರನು ಹೇಳಿರುವನು. ಮೊದಲು ನವಗ್ರಹ ಯಜ್ಞವನ್ನು ಮಾಡಿ ಬಳಿಕ ವಶೀಕರಣ, ಅಭಿಚಾರಿಕ, ಭೂತೋಚ್ಚಾಟನ ಮುಂತಾದ ಕಾಮ್ಯ ಕರ್ಮಗಳನ್ನು ನಡೆಸಬೇಕು. ಇಲ್ಲದಿದ್ದರೆ ಕಾಮ್ಯ ಕರ್ಮವು ಮನುಜರಿಗೆ ಎಂದಿಗೂ ಫಲಪ್ರದವಾಗುವುದಿಲ್ಲ. ಆದುದರಿಂದ ಪ್ರಾರಂಭದಲ್ಲಿ ಅಯುತ ಹೋಮವನ್ನು ಆಚರಿಸಬೇಕು. ಭೂತೋಚ್ಚಾಟನದಲ್ಲೂ ವಶ್ಯಕರ್ಮದಲ್ಲೂ ಅಗ್ನಿಕುಂಡವು ವೃತ್ತಾಕಾರವಾಗಿದ್ದರೂ ಇರಬಹುದು. ಅದಕ್ಕೆ 3 ಮೇಖಲೆಗಳೂ 1 ಯೋನಿಮುಖವೂ ಇರುವವು. ಅದು ವಿಸ್ತಾರದಲ್ಲಿ 1 ಮೊಳವಿರುವುದು. ಈ ಕರ್ಮಗಳಿಗೆ ಮುತ್ತುಗದ ಸಮಿತ್ತುಗಳು ಪ್ರಶಸ್ತವಾದವು. ಅವುಗಳಿಗೆ ಗೋರೋಚನ, ಶ್ರೀಗಂಧ, ಅಗಿಲುಗಂಧ, ಕೇಸರಿ ಇವುಗಳು ಮಿಶ್ರವಾದ ನೀರನ್ನು ಚಿಮುಕಿಸಬೇಕು. ಬಿಲ್ವಪತ್ರಗಳನ್ನು, ಕಮಲದಳಗಳನ್ನು, ಜೇನು ಮತ್ತು ತುಪ್ಪ ಇವುಗಳ ಸಹಿತವಾಗಿ ಹೋಮ ಮಾಡಬೇಕು. ಆಹುತಿಗಳ ಸಂಖ್ಯೆ ಯಾವಾಗಲೂ 10,000 ಇರಬೇಕೆಂದು ಬ್ರಹ್ಮನು ಹೇಳಿರುವನು. ವಶ್ಯಕರ್ಮದಲ್ಲಿ ಬಿಲ್ವಪತ್ರಗಳನ್ನು, ಕಮಲದಳಗಳನ್ನು ಸುಮಿತ್ರಿಯಾನ ಆಪ ಓಷಧಯಸ್ಸಂತು ಎಂದರೆ ಜಲವು ವನಸ್ಪತಿಗಳು ನಮಗೆ ಹಿತಕಾರಿಗಳಾಗಲಿ ಎಂಬ ಮಂತ್ರದಿಂದ ಹೋಮ ಮಾಡಬೇಕು. ಈ ಕರ್ಮದಲ್ಲಿ ದೇವತಾ ಸ್ಥಾಪನವೂ ಕುಂಭೋದಕದಿಂದ ಅಭಿಷೇಕವೂ ಇಲ್ಲ. ಸಕಲ ಮೂಲಿಕಾ ರಸಗಳಿಂದ ಸ್ನಾನ ಮಾಡಿ ಗೃಹಸ್ಥನು ಶುಭ್ರ ವಸ್ತ್ರವನ್ನು, ಪುಷ್ಪವನ್ನು ಧರಿಸಬೇಕು. ಸುವರ್ಣ ನಿರ್ಮಿತಗಳಾದ ಕಂಠಸೂತ್ರಗಳನ್ನಿತ್ತು ಬ್ರಾಹ್ಮಣರನ್ನು ಸತ್ಕರಿಸಬೇಕು. ಸೂಕ್ಷ್ಮವಾದ ವಸ್ತ್ರಗಳನ್ನು, ಚಿನ್ನದ ಒಡವೆಗಳಿಂದ ಅಲಂಕರಿಸಿದ ಬಿಳಿಯ ಹಸುಗಳನ್ನು ದಾನ ಮಾಡಬೇಕು. ಈ ಹೋಮದಿಂದ ವಶವಾಗದಿರುವ ಶತ್ರು ಸೈನ್ಯಗಳೆಲ್ಲವೂ ವಶವಾಗುವವು. ಶತ್ರುಗಳು ಮಿತ್ರರಾಗುವರು. ಪಾಪವೆಲ್ಲವೂ ಪರಿಹಾರವಾಗುವುದು. ಶತ್ರುನಾಶ, ಮಾಟ ಮೊದಲಾದ ಕರ್ಮಗಳಲ್ಲಿ ಅಗ್ನಿಕುಂಡವು ತ್ರಿಕೋಣಾಕಾರವಾಗಿರುವುದು. ಇದಕ್ಕೆ 2 ಮೇಖಲೆಗಳು, ಕೋಣರೂಪವಾದ ಯೋನಿಮುಖವೂ ಇರುವವು. ಎಲ್ಲ ಪಕ್ಕಗಳು 1 ಮೊಳದ ಅಳತೆ ಇರುವವು. ಬಳಿಕ ಬ್ರಾಹ್ಮಣರು ಹೋಮವನ್ನು ಮಾಡುವರು. ಅವರು ಮುಡಿದ ಹೂ, ಲೇಪಿಸಿದ ಗಂಧ, ತೊಟ್ಟ ರುಮಾಲು, ಉಟ್ಟ ಪಂಚೆ ಇವೆಲ್ಲವೂ ಕೆಂಪು ಬಣ್ಣದವು. ಯಜ್ಞೋಪವೀತವು
ನಿವೀತವಾಗಿರುವುದು. ಕಾಗೆಯ ಹೊಸ ರಕ್ತವನ್ನು 3 ಪಾತ್ರೆಗಳಲ್ಲಿ ತುಂಬಿ ಮುಂದುಗಡೆ ಇಟ್ಟುಕೊಂಡಿರುವರು. ಗಿಡುಗನ ಮೂಳೆ, ರಕ್ತ ಅಥವಾ ವೀರ್ಯದಿಂದ ಮಿಶ್ರವಾದ ಸಮಿತ್ತುಗಳನ್ನು ಆ ರಕ್ತದ ಪಾತ್ರೆಗಳಲ್ಲಿ ಅದ್ದಿ ಎಡಗೈಯಿಂದ ಹೋಮ ಮಾಡುವರು. ತಲೆಯನ್ನು ಕೆದರಿಕೊಂಡು ಶತ್ರುಗಳಿಗೆ ಅಶುಭವನ್ನು ಕೋರುತ್ತಿರುವರು. ದುರ್ಮಿತ್ರ್ಯಾಸ್ತಸ್ಮೈ ಸಂತು ಹುಂಪಟ್ ಇವು ಹೋಮಕಾಲದಲ್ಲಿ ಉಚ್ಚರಿಸಬೇಕಾದ ಮಂತ್ರಗಳು. ಬಳಿಕ ಶತ್ರುವಿನ ಆಕೃತಿಯನ್ನು ನಿರ್ಮಿಸಿ ಶೇನಾಭಿಚಾರ ಮಂತ್ರದಿಂದ ಚೂರಿಯನ್ನು ಅಭಿಮಂತ್ರಿಸಿ ಒಂದೊಂದು ಅವಯವವಾಗಿ ಕತ್ತರಿಸುತ್ತಾ ಆ ಶಕಲಗಳನ್ನು ಅಗ್ನಿಯಲ್ಲಿ ಹಾಕಬೇಕು. ಗ್ರಹಯಜ್ಞ ವಿಧಾನದ ಅನಂತರದಲ್ಲಿ ಆಭಿಚಾರ ಕರ್ಮವನ್ನು ನಡೆಸಲಿ, ಶತ್ರುನಾಶಕ ಕರ್ಮವನ್ನು ಮಾಡಲಿ ಇದೇ ವಿಧಿಯನ್ನು ಅನುಸರಿಸಬೇಕು. ಈ ಕರ್ಮವು ಮಾನವರಿಗೆ ಇಹದಲ್ಲಿ ಮಾತ್ರ ಫಲವನ್ನು ಕೊಡಬಲ್ಲದು. ಪರಲೋಕದಲ್ಲಿ ಯಾವ ಶ್ರೇಯಸ್ಸನ್ನೂ ಉಂಟು ಮಾಡಲಾರದು. ಆದುದರಿಂದ ಶ್ರೇಯಸ್ಸನ್ನು ಕೋರುವವನು ಶಾಂತಿ ಕರ್ಮವನ್ನು ಮಾತ್ರ ಮಾಡಬೇಕು. ಈ ಪೂರ್ವದಲ್ಲಿ ಹೇಳಿದ 3 ಬಗೆಯ ಗ್ರಹ ಯಜ್ಞಗಳನ್ನು ನಿಷ್ಕಾಮ ಬುದ್ಧಿಯಿಂದ ಮಾಡುವ ಮನುಷ್ಯನು ವಿಷ್ಣುವಿನ ಸಾನ್ನಿಧ್ಯವನ್ನೈದುವನು. ಅವನಿಗೆ ಪುನರ್ಜನ್ಮವಿಲ್ಲ. ಯಾವನು ಇದನ್ನು ನಿತ್ಯವೂ ಕೇಳುವನೋ ಅಥವಾ ಇತರರಿಗೆ ಹೇಳುವನೋ ಆ ಮನುಷ್ಯನಿಗೆ ಗ್ರಹಗಳಿಂದ ಬಾಧೆಯುಂಟಾಗದು. ಬಂಧುಜನರ ವಿನಾಶ ಸಂಭವಿಸದು. ಈ 3 ವಿಧದ ಗ್ರಹಯಜ್ಞಗಳ ವಿಧಾನವನ್ನು ಬರೆದ ಪುಸ್ತಕವು ಯಾವ ಮನೆಯಲ್ಲಿರುತ್ತದೆಯೋ ಅಲ್ಲಿ ಮಕ್ಕಳಿಗೆ ಬಾಲಗ್ರಹ ಬಾಧೆಯುಂಟಾಗುವುದಿಲ್ಲ. ರೋಗ ಬಂಧನ ಇವು ತಲೆ ಹಾಕುವುದಿಲ್ಲ. ಕೋಟಿ ಹೋಮವು ಸಕಲ ಯಜ್ಞಗಳ ಫಲವನ್ನು ಕೊಡುವುದು. ಪಾಪಗಳನ್ನು ನಿಶ್ಶೇಷವಾಗಿ ತೊಲಗಿಸುವುದು. ಭೋಗ ಫಲವನ್ನು ಮೋಕ್ಷ ಫಲವನ್ನು ನೀಡುವುದು. ಲಕ್ಷ ಹೋಮವು ಅಶ್ವಮೇಧ ಯಾಗದ ಫಲವನ್ನು ಕೊಡುವುದೆಂದು ಸುರಶ್ರೇಷ್ಠರು ಹೇಳುವರು. ನವಗ್ರಹ ಯಜ್ಞವನ್ನು 12 ದಿನಗಳ ಯಾಗವೆಂದು ಪರಿಗಣಿಸುತ್ತಾರೆ. ಮಾನವರ ಸಂತೋಷಕ್ಕೂ ಆನಂದಕ್ಕೂ ಕಾರಣವೆನಿಸಿ ಎಲ್ಲ ಪಾಪಗಳನ್ನು ಪರಿಹರಿಸಬಲ್ಲ ದೇವಯಜ್ಞಾಭಿಷೇಕವನ್ನು, ದೇವತೆಗಳ ಆವಾಹನ, ಗ್ರಹಯಜ್ಞ ವಿಧಾನ, ತದಂಗವಾದ ಸ್ನಾನಕ್ರಮ ಇವುಗಳನ್ನು ಈ ಪೂರ್ವದಲ್ಲಿ ಹೇಳಿದಂತೆ ವಿವರಿಸಿದುದಾಯಿತು. ಇದನ್ನು ಓದುವವನು, ಪ್ರಸಂಗವಶದಿಂದ ಕೇಳುವವನು ಶತ್ರುಗಳನ್ನು ಗೆಲ್ಲುವರು, ಆಯುರಾರೋಗ್ಯಗಳನ್ನು ಪಡೆಯುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ನವಗ್ರಹ ಹೋಮ ಶಾಂತಿ ವಿಧಾನಂ ನಾಮ 93ತಮೋಧ್ಯಾಯಃ. ಅಥ 94ತಮೋಧ್ಯಾಯಃ. ಪರಮೇಶ್ವರನು ಹೇಳುತ್ತಾನೆ, ಸೂರ್ಯನು ಪದ್ಮದ ಮೇಲೆ ಕುಳಿತು ಕೈಯಲ್ಲಿ ಪದ್ಮವನ್ನು ಹಿಡಿದುಕೊಂಡಿರುವನು. ಅವನ ದೇಹದ ಕಾಂತಿಯು ತಾವರೆಯ ಒಳಭಾಗದ ಕಾಂತಿಯನ್ನು ಹೋಲುವುದು. ಅವನಿಗೆ ಕೈಗಳೆರಡು. ಅವನ ತೇರಿಗೆ 7 ಕುದುರೆಗಳನ್ನು ಹೂಡಿದೆ. ಒಂದೊಂದಕ್ಕೂ ಒಂದೊಂದು ಹಗ್ಗವನ್ನು ಕಟ್ಟಿದೆ. ಈ ರೀತಿಯಲ್ಲಿ ಸೂರ್ಯದೇವನ ಆಕೃತಿಯನ್ನು ಕಲ್ಪಿಸಬೇಕು. ದೇಹವು ಬೆಳ್ಳಗೆ ಶೋಭಿಸುತ್ತಿರಲು ಬಿಳಿಯ ಬಟ್ಟೆಯನ್ನುಟ್ಟು, ಬಿಳಿಯ ಕುದುರೆಯನ್ನೇರಿ, ಗದೆಯನ್ನು ಹಿಡಿದು, ಭುಜದ್ವಯ ಸಹಿತನಾಗಿ ವರವನ್ನು ಕರುಣಿಸುತ್ತಿರುವಂತೆ ಶ್ವೇತವಾಹನನೆನಿಸಿದ ಚಂದ್ರನ ಮೂರ್ತಿಯನ್ನು ನಿರ್ಮಿಸಬೇಕು. ಭಕ್ತರ ಅಭೀಷ್ಟಗಳನ್ನು ಸಲ್ಲಿಸುವ ಅಂಗಾರಕನು ಕೆಂಪು ಹೂವನ್ನು ಮುಡಿದು, ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ, ಶಕ್ತಿ, ಶೂಲ ಮತ್ತು ಗದೆಗಳನ್ನು ಹಿಡಿದಿರುವನು. ಅವನಿಗೆ 4 ತೋಳುಗಳಿವೆ ಮತ್ತು
ಅವನ ಕೂದಲು ಬೆಳ್ಳಗಿದೆ. ಭಕ್ತರ ಇಷ್ಟವನ್ನು ಈಡೇರಿಸುವ ಬುಧನು ಬಿಳಿಯ ಹೂವನ್ನು ಮುಡಿದು ಪೀತಾಂಬರವನ್ನುಟ್ಟಿರುವನು. ಅವನ ಮೈ ಬಣ್ಣದಲ್ಲಿ ಬೆಟ್ಟದಾವರೆಯನ್ನು ಹೋಲುವುದು. ಕತ್ತಿ ಗುರಾಣಿಗಳನ್ನು ಕೈಯಲ್ಲಿ ಹಿಡಿದು ಅವನು ಸಿಂಹದ ಮೇಲೆ ಕುಳಿತಿರುವನು. ದೇವತೆಗಳ ಗುರು ಬೃಹಸ್ಪತಿ, ದೈತ್ಯರ ಗುರು ಶುಕ್ರ. ಮೊದಲನೆಯವನ ಬಣ್ಣ ಹಳದಿ, ಎರಡನೆಯವನದು ಬಿಳುಪು. ಇಬ್ಬರಿಗೂ 4 ತೋಳುಗಳು. ದಂಡ, ಜಪಸರ ಮತ್ತು ಕಮಂಡಲುಗಳನ್ನು ಧರಿಸಿ ವರದ ಹಸ್ತದಿಂದ ಇಬ್ಬರೂ ಶೋಭಿಸುತ್ತಿರುವರು. ಸೂರ್ಯಪುತ್ರನಾದ ಶನಿಯು ಇಂದ್ರನೀಲ ರತ್ನದಂತಹ ಮೈಬಣ್ಣದವನು. ಅವನ ವಾಹನವು ಹದ್ದು. ಅವನು ಬಿಲ್ಲು ಬಾಣಗಳನ್ನು ಶೂಲಾಯುಧವನ್ನು ಹಿಡಿದು ವರದ ಹಸ್ತದಿಂದ ಶೋಭಿಸುತ್ತಿರುವನು. ಈ ರೀತಿಯಾಗಿ ಅವನ ಮೂರ್ತಿಯನ್ನು ನಿರ್ಮಿಸಬೇಕು. ಭಯಂಕರ ಮುಖನಾಗಿ ಕೈಗಳಲ್ಲಿ ಕತ್ತಿ, ಗುರಾಣಿ ಮತ್ತು ಶೂಲಾಯುಧಗಳನ್ನು ಹಿಡಿದು ನೀಲರತ್ನದ ಸಿಂಹಾಸನವನ್ನೇರಿ ವರವನ್ನು ಕರುಣಿಸುತ್ತಾ ರಾಹುವು ಕುಳಿತಿರುವನೆಂದು ಶಾಸ್ತ್ರಜ್ಞರು ಹೇಳುತ್ತಾರೆ. ಕೇತುವು ಹಲವು ರೂಪಗಳನ್ನು ತಾಳಿರುವನು. ಎಲ್ಲರೂ ಧೂಮ್ರವರ್ಣದವರು. ಗದೆಯನ್ನು ಧರಿಸಿ ಗೃಧ್ರಾಸನದಲ್ಲಿ ಕುಳಿತಿರುವರು. ಅವರ ಮುಖವು ವಿಕಾರವಾಗಿರುವುದು. ಅವರು ವರದ ಹಸ್ತವನ್ನು ನೀಡಿ ಭಕ್ತರ ಕೋರಿಕೆಯನ್ನು ಈಡೇರಿಸುವರು. ಗ್ರಹಗಳೆಲ್ಲರೂ ಲೋಕದ ಹಿತವನ್ನು ಮಾಡತಕ್ಕವರು. ಪೂಜಾರ್ಥವಾಗಿ ಅವರ ಪ್ರತಿಮೆಗಳನ್ನು ಕಲ್ಪಿಸುವಾಗ ಎಲ್ಲರಿಗೂ ಕಿರೀಟಗಳನ್ನು ಧರಿಸಬೇಕು. ಪ್ರತಿಕೃತಿಗಳ ಎತ್ತರವು ಯಜಮಾನನ ಕೈಯಲ್ಲಿ 1 ಬೆರಳಿನಷ್ಟು ಇದ್ದರೆ ಸಾಕು. ಒಬ್ಬೊಬ್ಬರ ಸ್ತೋತ್ರವನ್ನು 108 ಸಾರಿ ಜಪಿಸಬೇಕು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಗ್ರಹರೂಪಾಖ್ಯಾನಂ ನಾಮ 94ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 95ನೆಯ ಅಧ್ಯಾಯವಾದ ಶಿವ ಚತುರ್ದಶಿ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.